ಶಿಡ್ಲಘಟ್ಟ ತಾಲೂಕಿನ ನಲ್ಲರಾಯನಹಳ್ಳಿ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆದಿದೆ. ಸಾಕಷ್ಟು ಜನರು ಕೂಡ ಭಾಗಿಯಾಗಿದ್ದರು. ಈ ರಥೋತ್ಸವಕ್ಕೆ ಶಾಸಕ BN ರವಿಕುಮಾರ್ ಹಾಗೂ ತಹಶೀಲ್ದಾರ್ ಗಗನ ಸಿಂಧು ಏನಿದ್ದಾರೆ ಅವರು ಚಾಲನೆ ಕೂಡ ನೀಡಿದ್ದಾರೆ. ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಚೋಳರ ಕಾಲದಿಂದ ಪ್ರತಿಷ್ಠಾಪನೆ ಆದಂತಹ ಒಂದು ದೇವಸ್ಥಾನ. ಇದಕ್ಕೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು 3000 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಆಗಿದೆ. ಇಲ್ಲಿ ನಂದಿ ಲೇಪಾಕ್ಷಿ ಆಕಾರದಂತಹ ದೇವಸ್ಥಾನವಾಗಿದೆ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮನು ವನವಾಸಕ್ಕೆ ಬಂದಾಗ ಸೀತಾದೇವಿಯ ಬಾಯಾರಿಕೆಯನ್ನು ಏನಿರುತ್ತೆ ಅದನ್ನು ನೀಗಿಸೋಕೆ ಅಂತಾನೆ ಹೇಳಿದಾಗ ಶ್ರೀರಾಮನು ಬಾಣದಿಂದ ಬೆಟ್ಟದ ಒಂದು ಕಡೆ ಒಂದು ಬಾಣವನ್ನು ಬಿಡ್ತಾನೆ. ಆಗ ಅಲ್ಲಿ ನೀರು ಬರುತ್ತೆ, ಆ ಬಂಡೆ ಸೀಳಿ ಅಲ್ಲಿ ನೀರು ಉದ್ಭವ ಆಗುತ್ತೆ ಎನ್ನುವಂಥ ಒಂದು ಕತೆ ಕೂಡ ಇದೆ. ಈ ದೇವಸ್ಥಾನಕ್ಕೆ ಸುಮಾರು ಇತಿಹಾಸಗಳು ಮತ್ತು ಬೇರೆ ಬೇರೆ ಕಥೆಗಳು ಕೂಡ ಇದೆ. ಈ ಬ್ರಹ್ಮ ರಥೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟ ಅಂಜನಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಗೂ BJP ಮುಖಂಡ ಆಗಿರುವಂಥ ಸೀಕಲ್ ರಾಮಚಂದ್ರ ಗೌಡ ಮತ್ತಿತರರು ಸಾವಿರಾರು ಭಕ್ತರು ಕೂಡ ಭಾಗವಹಿಸಿದರು. ವಿಜೃಂಭಣೆಯಿಂದ ಈ ಒಂದು ರಥೋತ್ಸವವನ್ನು ನೆರವೇರಿಸಿದ್ದಾರೆ. ಮತ್ತು ರಥೋತ್ಸವವನ್ನು ಎಳೆಯಬೇಕಾದರೆ ನೂಕುನುಗ್ಗಲು ಕೂಡ ಭಕ್ತರಿಂದ ಉಂಟಾಗಿತ್ತು. ರಾಮಲಿಂಗೇಶ್ವರ ಕೃಪೆಯಿಂದ ಹೊಸ ವರ್ಷ ಎಲ್ರಿಗೂ ಸಹ ಒಳಿತಾಗಲಿ. ಹೊಸ ವರ್ಷದಲ್ಲಿ ಎಲ್ರಿಗೂ ಸಹ ಸಂತೋಷ, ಆರೋಗ್ಯ ಎಲ್ಲ ತುಂಬಿ ತುಳುಕಲಿ, ಐಶ್ವರ್ಯ ಬರಲಿ. ಜೊತೆಗೆ ರಾಮಲಿಂಗೇಶ್ವರ ಕೃಪೆಯಿಂದ ಎಲ್ರಿಗೂ ಸಹ ಒಳಿತಾಗಲಿ. ಎಲ್ರಿಗೂ ಸಹ ಹೊಸ ವರ್ಷ ಶುಭಾಶಯಗಳು ತಿಳಿಸ್ತಾ, ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಬಶೆಟ್ಟಹಳ್ಳಿ ಹೋಬಳಿ ಮುಖ್ಯ ಗ್ರಾಮಗಳಿಗೆ ಹೊಂದ್ಕೊಂಡಂತೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಭಾಳ ಪ್ರಖ್ಯಾತಿ ಹೊಂದಿರೋಂಥ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇರೋಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಮಾಡಿ ದೇವರ ವಿಗ್ರಹನ ಒಂದು ರೀತಿ ರಥದಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡೋಂಥದ್ದು. ಅದು ಬೆಟ್ಟದ ಮೇಲೆ ತೇರನ್ನ ಎಳೆಯೋಂಥ ಕೆಲಸ ಇಲ್ಲಾಗ್ತದೆ. ಆ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಎಲ್ಲೆಲ್ಲಿ ಬೆಟ್ಟಗಳಿದ್ದಾವೆ, ನಾವು ನಮ್ಮ ಪೂರ್ವಿಕರು ಬಹುಶಃ ಇದು ನಮಗೆ ಉಳಿಸಿರ್ತಕ್ಕಂಥದ್ದು. ಯಾಕೆಂದರೆ ಭಾಳಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನು ಹಿಂದೆ ಹಲವಾರು ಸಂದರ್ಭಗಳಲ್ಲಿ ದಶಕಗಳ ಹಿಂದೆ ನಾಶ ಆಗಿರ್ತಕ್ಕಂಥದ್ದು, ಅದಕ್ಕೆ ಚ್ಯುತಿಯಾಗಿರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ. ಆದರೆ ಬಹುಶಃ ಇದು ನಮ್ಮ ಪೂರ್ವಿಕರು ಇಷ್ಟೆಲ್ಲ ಶ್ರಮ ವಹಿಸಿ ಬೆಟ್ಟದ ಮೇಲೆ ಬಂದು ಈ ರೀತಿಯಾಗಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ಸುಮಾರು ಸಾವಿರಾರು ಈ ರೀತಿಯಾದಂಥ ದೇವಸ್ಥಾನಗಳಿದ್ದಾವೆ. ಎಲ್ಲೆಲ್ಲಿ ಬೆಟ್ಟ ನೋಡ್ತೀವಿ, ಕೋಟೆ ಕಟ್ಟಿದ್ದಾರೆ, ದೇವಸ್ಥಾನಗಳು ಎಲ್ಲೋ ಒಂದು ಕಡೆ ಒಂದು ಸಣ್ಣ ದೇವಸ್ಥಾನ. ಇದು ನಮ್ಮ ಏನು ಭಾರತೀಯ ಸಂಸ್ಕೃತಿಯ ಒಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.